ಸಿಎಂ ಸಿದ್ದರಾಮಯ್ಯಗೆ ಇವತ್ತು ನಿರ್ಣಾಯಕ ದಿನ ಆಗಿದೆ. ಹೈಕೋರ್ಟ್ ಅಲ್ಲಿ ಇವತ್ತು ಸಿಎಂ ವಿರುದ್ಧದ ತನಿಖೆಯ ಭವಿಷ್ಯ ನಿರ್ಧಾರವಾಗುತ್ತೆ. ಇವತ್ತು ಮಧ್ಯಾಹ್ನ 2:30 ಹೈಕೋರ್ಟ್ ಅಲ್ಲಿ ಮತ್ತೆ ಈ ಅರ್ಜಿ ವಿಚಾರಣೆಗೆ ಬರುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ನಿರ್ಣಾಯಕ ದಿನ. ರಾಜಕೀಯ ಭವಿಷ್ಯವನ್ನ ಇವತ್ತು ನಿರ್ಧಾರ ಮಾಡುತ್ತಾ ಹಾಗಾದ್ರೆ ಹೈಕೋರ್ಟ್. ಕಳೆದ ವಾರ ಗುರುವಾರ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಸುದೀರ್ಘವಾದಂತ ವಾದ ಆಯಿತು. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಪ್ರತಿಪಾದನೆ ಮಾಡಿದರು. ಶನಿವಾರ ಸುದೀರ್ಘವಾದಂತ ಪ್ರತಿವಾದ ಆಯಿತು. ರಾಜ್ಯಪಾಲ ಜೊತೆಗೆ ದೂರುದಾರರ ಪರವಾಗಿ ಪ್ರತಿವಾದ ಕೂಡ ಆಯಿತು. ಇವತ್ತು ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ವಾದ ಮುಂದುವರಿಕೆ ಆಗ್ತಾ ಇದೆ. ತುಷಾರ್ ಮೆಹ್ತಾ ವಾದಕ್ಕೆ ಕೌಂಟರ್ ಮಾಡಲಿದ್ದಾರೆ ಸಿಂಘ್ವಿ. ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಕೂಡ ವಾದವನ್ನ ಮಂಡಿಸುತ್ತಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ನಿರ್ಣಾಯಕ ದಿನ. ಇವತ್ತೇ ಎಲ್ಲರ ವಾದ ಪ್ರತಿವಾದ ಮುಕ್ತಾಯವಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇಂದಿನ ಕೋರ್ಟ್ ಆದೇಶದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಅಡಗಿದೆ. ತಾತ್ಕಾಲಿಕ ರಿಲೀಫ್ ಸಿಕ್ಕಂತಹ ಸಿದ್ದರಾಮಯ್ಯನವರು ಟೆನ್ಷನ್ ನಿಂದ ದೂರ ಆಗಿದ್ರು. ಈಗ ಮತ್ತೆ ಟೆನ್ಷನ್ ಆವರಿಸಿಕೊಳ್ತಾ ಇದೆ ಸಿದ್ದರಾಮಯ್ಯಗೆ. ಸಂಜೆಯ ಹೊತ್ತಿಗೆ ಏನ್ ಬೇಕಾದ್ರೂ ಕೂಡ ಆಗಬಹುದು. ಸಿದ್ದರಾಮಯ್ಯನವರ ಪರ ತೀರ್ಪು ಬಂದ್ರೆ ಏನಾಗುತ್ತೆ ಅನ್ನುವಂತಹ ಒಂದಿಷ್ಟು ಅಂಶಗಳನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಪರವಾಗಿ ಬಂದಂತಹ ತೀರ್ಪು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದು ಮುಂದುವರಿತಾರೆ. ಸಿಎಂ ಬದಲಾವಣೆ ಆ ಬಗ್ಗೆ ಚರ್ಚೆಗಳಿಗೆ ಸಂಪೂರ್ಣವಾದಂತಹ ಬ್ರೇಕ್ ಬೀಳುತ್ತೆ. ಇದು ಕೋರ್ಟ್ ಇಂದ ಬರುವಂತಹ ಸಿದ್ದರಾಮಯ್ಯನ ಪರವಾಗಿ ಇನ್ ಕೇಸ್ ಪರವಾದಂತಹ ತೀರ್ಪು ಬಂದ್ರೆ ಆಗುವಂತಹ ಬೆಳವಣಿಗೆಗಳು. ಹೈಕಮಾಂಡ್ ಕೂಡ ನಿರಾಳಾಗುತ್ತೆ. ಪಕ್ಷದೊಳಗೆ ಸಿದ್ದರಾಮಯ್ಯ ಮತ್ತಷ್ಟು ಗಟ್ಟಿ ಆಗ್ತಾರೆ. ಈ ರೀತಿಯಾದಂತಹ ಬೆಳವಣಿಗೆಗಳು ಆಗತ್ತೆ ಅನ್ನುವಂತಹ ಸಾಧ್ಯತೆಗಳಿದೆ. ಇವತ್ತಿನ ಕೋರ್ಟ್ ಆದೇಶದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಅಡಗಿದೆ. ಸಿದ್ದರಾಮಯ್ಯಗೆ ಅಕ್ಷರಶಃ ಇವತ್ತು ಒಂದು ರೀತಿಯ ನಿರ್ಣಾಯಕ ದಿನ. ಕಾನೂನಾತ್ಮಕವಾಗಿ ಜೊತೆಗೆ ರಾಜಕೀಯವಾಗಿ. ಮಧ್ಯಾಹ್ನ 2:30 ಅರ್ಜಿ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ. ಶನಿವಾರ ಸತತ 5 ಗಂಟೆಗಳ ಕಾಲ ಈ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತಹ ಪ್ರಶ್ನೆ ಮಾಡಿ ಹಾಕಿದಂತಹ ಅರ್ಜಿಯ ವಿಚಾರಣೆ ಏನಾಯಿತು. 5 ಗಂಟೆಗಳ ಕಾಲ ಪ್ರತಿವಾದವನ್ನ ಮಾಡಿದ್ರು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿದ್ದಾರೆ. ರಮೇಶ್, ಗುರುವಾರ ಸಿಎಂ ಪರವಾದಂತ ವಾದ, ಶನಿವಾರ ಸುದೀರ್ಘವಾದಂತಹ ದೂರುದಾರರ ಜೊತೆಗೆ ರಾಜ್ಯಪಾಲರ ಪರವಾದಂತಹ ಪ್ರತಿವಾದ ಆಯಿತು. ಇವತ್ತು ಮತ್ತೆ ಮಧ್ಯಾಹ್ನ 2:00 ಹೈಕೋರ್ಟ್ ಅಲ್ಲಿ ವಿಚಾರಣೆ. ಯಾವ ರೀತಿಯಾದಂತಹ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ಬೋದು ಇವತ್ತು? ಹೈಕೋರ್ಟ್ ನಲ್ಲಿ 3 ದಿನಗಳ ಕಾಲ ವಾದ ಪ್ರತಿವಾದ ಮುಕ್ತ ಆಗಿರುವಂತಹದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿ ಏನಿದೆ ತನಿಖೆಗೆ 17A ಅಡಿ ಕೊಟ್ಟಿರುವಂತಹ ಅನುಮತಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿರುವಂತಹದ್ದು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪರ ವಕೀಲರು ಹೈಕೋರ್ಟ್ ಮುಂದೆ ಹೇಳ್ತಾ ಇರುವಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅವರು ಯಾವುದೇ ಶಿಫಾರಸ್ ಆಗಲಿ ಅಥವಾ ಆದೇಶ ಆಗಲಿ ಅಥವಾ ಅವರ ಕೆಲಸದಿಂದ ಯಾವುದಾದ್ರೂ ತಪ್ಪಾಗಿದ್ರೆ ಆ ಸಂದರ್ಭದಲ್ಲಿ 17A ಬರ್ತದೆ. ಆದ್ರೆ ಅವರು ಯಾವುದೇ ಕೆಲಸವನ್ನ ಇದರಲ್ಲಿ ಮೂಡಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಮಾಡಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ 17A ಬರೋದಿಲ್ಲ. ಆರೋಪ ಇರುವಂತದ್ದು ಕೇವಲ ಸಿಎಂ ಅವರ ಪತ್ನಿ, ಅವರ ಬಾಮೈದ ಮತ್ತೆ ಜಮೀನು ಮಾರಾಟ ಮಾಡಿದವರು ಮತ್ತೆ ಅಧಿಕಾರಿಗಳ ವಿರುದ್ಧ ಇರುವಂತದ್ದು. ಹಾಗಾಗಿ ಈ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಆರೋಪ ಇಲ್ಲ. ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡುವಂತದ್ದು ಸರಿಯಾದಂತ ಕ್ರಮ ಅಲ್ಲ, ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ 3 ದಿನಗಳ ಕಾಲ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಹೈಕೋರ್ಟ್ ಕೇಳಿರುವಂತಹದ್ದು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು 19ನೇ ತಾರೀಕು ವಿಚಾರಣೆಯನ್ನು ನಡೆಸಿದ ಸಂದರ್ಭದಲ್ಲಿ ಸೆಷನ್ಸ್ ಕೋರ್ಟ್ ನಲ್ಲಿ ಏನು ಖಾಸಗಿ ದೂರುಗಳು ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಚಾರಣೆ ಆಗಲಿ ತೀರ್ಮಾನ ಆಗಲಿ ಮಾಡಬಾರದು, ಹೈಕೋರ್ಟ್ ನಲ್ಲಿ ಇರುವಂತಹ ಅರ್ಜಿಯ ಅಂತಿಮ ಆದೇಶ ಬರುವವರೆಗೂ ಅಂತೇಳಿ ಆದೇಶವನ್ನು ಮಾಡಿತ್ತು. ಹಾಗಾಗಿ ಇವತ್ತಿನವರೆಗೂ ಕೂಡ ಯಾವುದೇ ವಿಚಾರಣೆ ಸೆಷನ್ ಕೋರ್ಟ್ ನಲ್ಲಿ ನಡೆದಿಲ್ಲ. ಅಂದ್ರೆ ಈಗಾಗಲೇ 29ನೇ ತಾರೀಕು ಮತ್ತೆ 31ನೇ ತಾರೀಕು ವಿಚಾರಣೆ ಸಂದರ್ಭದಲ್ಲಿ ಅವರ ಸಿಎಂ ಅವರ ಪರವಾಗಿ ಬಂದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ಪ್ರಮುಖವಾದ ವಾದವನ್ನು ಮಾಡ್ತಾರೆ. ಅದರಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ ನೀಡಿದಂತಹ ಒಂದು
ಏನೋ ಒಂದು ನೋಟನ್ನ ಏನು ಕಳಿಸಲಾಗಿತ್ತು, ಕ್ಯಾಬಿನೆಟ್ ಅನ್ನ ನಡೆಸಿ ಆ ಮೂಲಕ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಒಂದು ವರದಿಯನ್ನು ಏನು ಕಳಿಸಲಾಗಿತ್ತು, ಅದನ್ನ ಸರಿಯಾದಂಥ ರೀತಿ ಅವರು ಗಮನಿಸಿಲ್ಲ. ಅದನ್ನ ಏನು ಏಡ್ ಅಂಡ್ ಅಡ್ವೈಸ್ ಅನ್ನ ಕ್ಯಾಬಿನೆಟ್ನ ಏಡ್ ಅಂಡ್ ಅಡ್ವೈಸ್ ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ, ಇಲ್ಲಿ ಮಾಡಿಲ್ಲ ಅನ್ನುವಂಥದ್ದನ್ನ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡ್ತಾರೆ. ಮತ್ತೆ ಪ್ರಾಸಿಕ್ಯೂಷನ್ಗೆ ಕೊಡುವಂತ ಸಂದರ್ಭದಲ್ಲಿ ಕಾರಣಗಳನ್ನು ಹೇಳಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಸುದೀರ್ಘವಾದ ವಾದವನ್ನು ಮಂಡಿಸಿದ್ರು. ಆದರೆ 31ನೇ ತಾರೀಕು ರಾಜ್ಯಪಾಲರ ಬಂದಂತ ಸುಪ್ರೀಂ ಕೋರ್ಟ್ನ ಸಾಲಿಸಿಟರಿ ಜನರಲ್ ತುಷಾರ ಮೆಹ್ತಾ ಅವರು ವಾದವನ್ನು ಮಾಡಿರುವಂಥದ್ದು. ಅಂದ್ರೆ ಸಿಎಂ ವಿರುದ್ಧ ಆರೋಪ ಇರುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸಿಎಂ ನೇತೃತ್ವದಲ್ಲಿ ಅವರು ಅದರ ನಾಯಕರಾಗಿರೋದ್ರಿಂದ ಎಲ್ಲವೂ ಪ್ರಿಜುಡಿಸ್ ಆಗಿ ಪೂರ್ವಗ್ರಹ ಪೀಡಿತವಾಗಿ ಆದೇಶ ಮಾಡುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಕ್ಯಾಬಿನೆಟ್ ಆದೇಶವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ. ರಾಜ್ಯಪಾಲರು ಅವರ ಅಪ್ಲಿಕೇಶನ್ ಆಫ್ ಮೈಂಡ್ ಅಂದ್ರೆ ವಿವೇಚನೆಯನ್ನು ಬಳಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ಮೂಲಕ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ತನಿಖೆ ಆಗಬೇಕಾಗಿದೆ. ಯಾಕೆಂದ್ರೆ ಅದರ ಜೊತೆಗೆ ಏನು ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ನಿಂಗನಿಂದ ಹಿಡಿದು ಸಿಎಂ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ ಕೊಡುವವರೆಗೂ ಕೂಡ ಹೇಗೆಲ್ಲ ಅಕ್ರಮಗಳಾಗಿದೆ, ಕಾನೂನು ದುರ್ಬಳಕೆ ಆಗಿದೆ, ಒತ್ತಡಗಳನ್ನು ಹಾಕಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲದೆ ಇರುವಂತಹ ಒಂದು ಭೂಮಿಗೆ, ಯಾಕೆಂದ್ರೆ ಕೆಸರೆ ಗ್ರಾಮದ 464 ಸರ್ವೆ ನಂಬರ್ನಲ್ಲಿ 3 ಎಕರೆ 16 ಗುಂಟೆ ಜಾಗ ಏನಿದೆ ಅದು ಈ ಕ್ಷಣಕ್ಕೂ ಮೂಢ ವಶದಲ್ಲಿರುವಂತಹದ್ದು. ಇಂತಹ ಒಂದು ಇಲ್ಲದೆ ಇರುವಂತಹ ಜಾಗಕ್ಕೆ ಸೇಲ್ ಡೀಡ್ ಆಗುತ್ತೆ, ಕನ್ವರ್ಷನ್ ಆಗುತ್ತೆ, ದಾನ ಕೊಡ್ತಾರೆ, ಅದಕ್ಕೆ ಬದಲಿ ಸೈಟ್ ಅನ್ನು ತೆಗೆದುಕೊಳ್ಳುವಂತ ಎಲ್ಲವೂ ಕೂಡ ಅಕ್ರಮ ಅನ್ನುವಂಥದ್ದನ್ನ ಏನು ತುಷಾರ್ ಮೆಹ್ತಾ ಮತ್ತೆ ದೂರದಾರ ಪರ ವಕೀಲರುಗಳು ಕೋರ್ಟ್ ಗಮನಕ್ಕೆ ತರುವಂತ ಕೆಲಸಗಳನ್ನ ಮಾಡಿದ್ರು. ಅದರ ಜೊತೆಗೆ ಇವತ್ತು ಏನು ವಿಚಾರಣೆ ಮುಂದುವರಿಯುತ್ತೆ. ಈ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ಇನ್ನೊಂದಷ್ಟು ವಾದವನ್ನ ಮಂಡಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಸರ್ಕಾರ ಕೂಡ, ಯಾಕೆಂದ್ರೆ ಈ ಒಂದು ಅರ್ಜಿಯಲ್ಲಿ ಸರ್ಕಾರ ಯಾವುದೇ ಪಾಲ್ದಂದ್ರೆ ಪ್ರತಿವಾದಿ ಇಲ್ಲ, ಅದು ಕಕ್ಷಿದಾರ ಇಲ್ಲ, ಆದ್ರೂ ಕೂಡ ಎಜಿ ಬಂದು ಸರ್ಕಾರದ ವತಿಯಿಂದ ನಾವೊಂದಷ್ಟು ವಿಚಾರಗಳನ್ನ ಮಂಡನೆ ಮಾಡಬೇಕಾಗಿದೆ, ಹಾಗಾಗಿ ಸಮಯಾವಕಾಶವನ್ನ ಕೇಳಿದ್ರು. ಹಾಗಾಗಿ ಇವತ್ತು ವಿಚಾರಣೆ ನಡೆಯುತ್ತೆ. ಇವತ್ತೇ ಮುಗಿದ್ರೆ ಆದೇಶ ಹೊರಗೆ ಬರ್ಬೋದು ಅಥವಾ ನಾಳೆ ನಾಡಿದ್ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಕೊಡುವಂತದ್ದು ಸರಿನಾ ಅಲ್ವಾ ಅನ್ನುವಂತ ಒಂದು ತೀರ್ಮಾನ ಹೊರಗೆ ಬರಲಿದೆ. ಅರುಣ್, ರಮೇಶ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಹೈಕೋರ್ಟ್ ವಿಚಾರಣೆಯತ್ತ ಸಿಎಂ ಸಿದ್ದರಾಮಯ್ಯನವರ ಚಿತ್ತ ನೆಟ್ಟಿದೆ. ಈಗಾಗಲೇ ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಮೂಡಾ ಕೇಸ್ನ ವಿಚಾರಣೆ ಹೈಕೋರ್ಟ್ ಅಲ್ಲಿ. ಹಾಗಾಗಿ ಇವತ್ತು ನಿಗದಿತ ಕಾರ್ಯಕ್ರಮಗಳನ್ನ ಸಿಎಂ ಸಿದ್ದರಾಮಯ್ಯನವರು ಹಾಕಿಕೊಂಡಿಲ್ಲ. ಸಿದ್ದರಾಮಯ್ಯನವರ ಚಿತ್ತ ಸಂಪೂರ್ಣವಾಗಿ ಹೈಕೋರ್ಟ್ ರತ್ತ ನೆಟ್ಟಿದೆ. ಹೈಕೋರ್ಟ್ ವಿಚಾರಣೆಯ ಮೇಲೆ ಗಮನ ಹರಿಸಿದ್ದಾರೆ ಸಿಎಂ. ವಿಚಾರಣೆ ಮುಗಿದು ಆದೇಶ ಕಾಯ್ದಿರಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸಂಜೆ 5 ಗಂಟೆಯವರೆಗೆ ಯಾವ ಕಾರ್ಯಕ್ರಮವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಹಾಕಿಕೊಂಡಿಲ್ಲ. ಬಹುತೇಕವಾಗಿ ಎಲ್ಲ ವಾದ ಪ್ರತಿವಾದಗಳು ಇವತ್ತಿಗೆ ಅಂತ್ಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ವಾದ ಪ್ರತಿವಾದಗಳು ಮುಗಿದ್ರೂ ಕೂಡ ಆದೇಶವನ್ನ ಕಾಯ್ದಿರಿಸುವಂತಹ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಎಲ್ಲಾ ಚಿತ್ತ ಹೈಕೋರ್ಟ್ ತಂದಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಮತ್ತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಬಹುತೇಕವಾಗಿ ಇವತ್ತು ಎಲ್ಲ ವಾದ ಪ್ರತಿವಾದಗಳು ಮುಗಿಯುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ವಿಚಾರಣೆ ಮುಗಿದ್ರೂ ಕೂಡ ಆದೇಶ ಕಾಯ್ದಿರಿಸುವಂತಹ ಸಾಧ್ಯತೆಗಳಿದೆ ಅಂತೆ. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಅರುಣೇಂದ್ರ, ಇವತ್ತು 2:30ಕ್ಕೆ ಮತ್ತೆ ವಿಚಾರಣೆ ಆರಂಭ ಆಗುವಂಥ ಸಂದರ್ಭದಲ್ಲಿ ದೂರದಾರ ಪರವಾಗಿ ಇನ್ನೊಂದಷ್ಟು ಜನ ವಕೀಲರುಗಳು ಏನು ವಾದವನ್ನು ಮಂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿರುವಂಥ ಜೊತೆಗೆ ಸರ್ಕಾರದ ಪರವಾಗಿ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಸರ್ಕಾರದ ಪರವಾಗಿ ನಾವೊಂದಷ್ಟು ವಿಚಾರಗಳನ್ನು ಕೋರ್ಟ್ ಮುಂದೆ ಹೇಳಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಹಾಗಾಗಿ ಅದ್ರ ಜೊತೆಗೆ ಎಜಿ ಅವರು ಹೇಳುವಂಥದ್ದು ಎಲ್ಲರ ವಾದ ಪ್ರತಿವಾದ ಮುಕ್ತಾಯಾಗಿ ಕೊನೆಗೆ ನಾನು ಒಂದಷ್ಟು ವಿಚಾರಗಳನ್ನ ಹೇಳ್ತೇನೆ ಅನ್ನುವಂಥದ್ದು. ಹಾಗಾಗಿ ಅವಕಾಶವನ್ನ ಕೊಡ್ತೇನೆ ಅಂತೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿರುವಂಥದ್ದು. ಆ ಎಲ್ಲ ಪ್ರತಿವಾದಗಳು ಇವತ್ತು ಮುಗಿಯುವಂತ ಸಾಧ್ಯತೆಗಳಿರುವಂತಹದ್ದು. ಅಂದ್ರೆ ಒಂದು 2:30ಗೆ ಶುರುವಾದಂತಹ ವಿಚಾರಣೆ ಒಂದು 4 ಗಂಟೆಯ ಒಳಗಾಗಿ ಮುಕ್ತಾಯ ಆಗಿದ್ದೇ ಆದಲ್ಲಿ ನ್ಯಾಯಮೂರ್ತಿಗಳು ಡಿಕ್ಟೇಷನ್ ಅನ್ನು ಓಪನ್ ಕೋರ್ಟ್ ಅಲ್ಲಿ ಕೊಡಬಹುದು ಅಥವಾ ತಡ ಆಗಿದ್ದೇ ಆದಲ್ಲಿ, ಯಾಕೆಂದ್ರೆ ಸುದೀರ್ಘವಾದಂತಹ ವಾದ ಪ್ರತಿವಾದ ನಡೆದಿರೋದ್ರಿಂದ ಅದೆಲ್ಲವನ್ನೂ ಕೂಡ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಲಿಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ ಒಂದೆರಡು ದಿನಗಳ ಕಾಲ ಸಮಯಾವಕಾಶವನ್ನು ತೆಗೆದುಕೊಂಡು ಆದೇಶವನ್ನ ಕಾಯ್ದಿರಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಅದರ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಎಲ್ಲ ಪ್ಲಾನ್ಗಳನ್ನ ಕಾಯ್ದಿರಿಸಿದ್ದಾರೆ. ಎಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳಾಗ್ಲಿ ಅಥವಾ ಎಲ್ಲಿ ಹೋಗುವಂತದ್ದಾಗಲಿ, ಸರ್ಕಾರಿ ಕಾರ್ಯಕ್ರಮಗಳಾಗ್ಲಿ ಅಥವಾ ಖಾಸಗಿ ಕಾರ್ಯಕ್ರಮಗಳು ಎಲ್ಲೂ ಹೋಗುವಂತ ಯಾವುದೇ ನಿಗದಿ ಮಾಡಿಲ್ಲ. ಸೊ ಅದನ್ನ ನೋಡ್ತಾ ಹೋದ್ರೆ ಸಂಜೆ 5 ಗಂಟೆವರೆಗೆ ಅವರು ಸರ್ಕಾರದ ಅಧಿಕೃತ ನಿವಾಸ ಆಗಿರುವಂತಹ ಕೃಷ್ಣಾದಲ್ಲೇ ಇರ್ತಾರೆ ಅನ್ನುವಂಥದ್ದು. ಅಂದ್ರೆ ಅವ್ರಿಗಿರುವಂತಹ
ಇರುವಂತಹದ್ದು ಒಂದು ಟೆನ್ಷನ್ ಇದೆ. ಇವತ್ತು ಹೈಕೋರ್ಟ್ನಲ್ಲಿ ಏನಾಗಬಹುದು, ಯಾಕೆಂದ್ರೆ ಇಲ್ಲಿಯವರೆಗೆ ನಡೆದಂತ ವಾದ ಪ್ರತಿವಾದಗಳನ್ನು ನೋಡ್ತಾ ಹೋದ್ರೆ ಒಂದಷ್ಟು ಅವರ ಪರವಾದಂತ ವಾದವನ್ನು ಮಂಡನೆ ಮಾಡಿದ್ರೆ, ಇನ್ನೊಂದಷ್ಟು ಅವರ ವಿರುದ್ಧವಾದಂತ ವಾದವ ಮಂಡನೆಗಾಗಲೇ ಹೈಕೋರ್ಟ್ ಮುಂದೆ ಆಗಿರುವಂತದ್ದು. ಇವತ್ತು ಒಂದು ಕನ್ಕ್ಲೂಡ್ ಆಗುವಂತ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಮಂಡನೆ ಆಗುತ್ತೆ, ಕೋರ್ಟ್ ಏನು ಆದೇಶವನ್ನ ಮಾಡುತ್ತೆ, ಅದು ತನಗೆ ಮುಂದೆ ಯಾವ ರೀತಿಯಾದಂತ ಎಫೆಕ್ಟ್ಗಳಾಗಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಾವೇನು ಕಾರ್ಯ ಆಕ್ಷನ್ ಪ್ಲಾನ್ ಆಫ್ ಆಕ್ಷನ್ ಅನ್ನ ಮಾಡ್ಕೊಳ್ಬೇಕು, ಇದೆಲ್ಲಕ್ಕೂ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಒಂದಿಷ್ಟು ಟೆನ್ಷನ್ ಆಗಿರುವಂತದ್ದು. ಹಾಗಾಗಿ ಸಂಜೆ 5 ಗಂಟೆವರೆಗೆ ಅವರ ಯಾವುದೇ ಪ್ಲಾನ್ ಇಲ್ಲ, ಅಂದ್ರೆ ಟಿ ಪಿ ಅಂತ ಹೇಳ್ತೀವಿ, ಟೂರ್ ಪ್ಲಾನ್, ಆ ಟಿ ಪಿಯಲ್ಲಿ ಖಾಲಿ ಇರುವಂತದ್ದು ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ನಿವಾಸದಲ್ಲೇ ಇದ್ದು ಎಲ್ಲವನ್ನು ಕೂಡ ಅಂದ್ರೆ ಹತ್ತಿರದಿಂದ ಅಂದ್ರೆ ಅವ್ರನ್ನ ಕ್ಲೋಸ್ ಆಗಿ ವಾಚ್ ಮಾಡುವಂತಹದ್ದು, ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಒಂದು ಏನೋ ಪ್ಲಾನ್ ಅನ್ನು ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುವಂತಹದ್ದು ಅರುಣ್. ಸೊ ಇವತ್ತು ಅಂತಿಮವಾದಂತ ವಾದ ಪ್ರತಿವಾದ ಆಗಿರೋದ್ರಿಂದ ಇಡೀ ರಾಜ್ಯದ ಗಮನ ಹೈಕೋರ್ಟ್ ಕಡೆ ಇದೆ. ಯಾಕೆಂದ್ರೆ ಇಲ್ಲಿಯವರೆಗೆ ನಡೆದಂತ ವಾದ ಪ್ರತಿವಾದ ಜೊತೆಗೆ ಇನ್ನೇನು ಅಂಶಗಳು ಉಲ್ಲೇಖ ಆಗುತ್ತೆ, ಅದರ ಜೊತೆಗೆ ಏನು ಆದೇಶ ಬರ್ಬೋದು, ಏನು ಅಂದ್ರೆ ಯಾವುದೇ ಆದೇಶ ಬಂದರೂ ಕೂಡ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪರಿಣಾಮಗಳಾಗಬಹುದು, ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರು ತೊಂದರೆ ಆಗುತ್ತಾ ಅಥವಾ ಅವ್ರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿಗಳು ಎದುರಾಗಬಹುದಾ, ಈ ರೀತಿಯಾದಂತಹ ಕುತೂಹಲ ಇಡೀ ರಾಜ್ಯದ ಜನರಿಗೆ ಇರುವಂತಹದ್ದು ಅರುಣ್. ಥ್ಯಾಂಕ್ ಯು ರಮೇಶ್, ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.